ಒಂದು ರಥ, ಆದರೆ ಅದು ಸಂಪೂರ್ಣ ಕಲ್ಲಿನಿಂದ ಮಾಡಲ್ಪಟ್ಟಿದೆ. ಒಂದು ಅದ್ಭುತ, ಆದರೆ ಅದು 500 ವರ್ಷಗಳಿಂದ ಅಚಲವಾಗಿ ನಿಂತಿದೆ. ಒಮ್ಮೆ ಈ ರಥದ ಚಕ್ರಗಳು ತಿರುಗುತ್ತಿದ್ದುವು ಎಂದು ಜನ ಹೇಳ್ತಾರೆ. ಆದರೆ ಇದು ನಿಜಾನಾ? ಹಂಪಿಯ ಕಲ್ಲಿನ ರಥದ ಹಿಂದೆ ಅಡಗಿರುವ ರಹಸ್ಯವಾದರೂ ಏನು? ಇಂದಿನ ವಿಡಿಯೋದಲ್ಲಿ ತಿಳಿದುಕೊಳ್ಳೋಣ. ನಮಸ್ಕಾರ ಸ್ನೇಹಿತರೆ, ಎಲ್ಲರಿಗೂ ಮಾನು ಮನೋಜ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ವಿಡಿಯೋವನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡೆ ನೋಡ್ತಾ ಇದ್ದೀರಾ? ದಯವಿಟ್ಟು ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಕರ್ನಾಟಕದ ಹಂಪಿಯಲ್ಲಿರುವ ಪ್ರಸಿದ್ಧ ವಿಜಯ ವಿಠಲ ದೇವಸ್ಥಾನದ ಆವರಣದಲ್ಲಿದೆ ಈ ಅದ್ಭುತ ಕಲ್ಲಿನ ರಥ. ಇದು ಭಾರತದ ಅತ್ಯಂತ ಪ್ರಸಿದ್ಧ ಐತಿಹಾಸಿಕ ಸ್ಮಾರಕಗಳಲ್ಲಿ ಒಂದು. ಭಾರತದ 50 ರೂಪಾಯಿ ನೋಟಿನ ಮೇಲೆ ಕೂಡ ಇದರ ಚಿತ್ರಣವನ್ನು ಮುದ್ರಿಸಲಾಗಿದೆ. ಸ್ನೇಹಿತರೆ, ಈ ರಥವನ್ನು 16ನೇ ಶತಮಾನದಲ್ಲಿ ವಿಜಯನಗರ ಸಾಮ್ರಾಜ್ಯದ ಕಾಲದಲ್ಲಿ ನಿರ್ಮಾಣ ಮಾಡಲಾಗುತ್ತೆ. ಇತಿಹಾಸಕಾರರ ಪ್ರಕಾರ ಕೃಷ್ಣದೇವರಾಯ ಅವರ ಕಾಲದಲ್ಲಿ ವಿಜಯ ವಿಠಲ ದೇವಾಲಯವನ್ನು ಭವ್ಯವಾಗಿ ವಿಸ್ತರಿಸಲಾಯಿತು. ಈ ರಥವು ಕೇವಲ ಅಲಂಕಾರಕ್ಕಾಗಿ ಅಲ್ಲ, ಇದು ದೇವರ ವಾಹನವಾದ ಗರುಡನಿಗೆ ಸಮರ್ಪಿತವಾದ ಸಣ್ಣ ದೇವಸ್ಥಾನ. ಹೌದು, ಇದು ಕೇವಲ ರಥವಲ್ಲ, ಇದು ಗರುಡನ ದೇವಸ್ಥಾನ. ಹೆಚ್ಚಿನ ಜನರಿಗೆ ಈ ವಿಷಯ ತಿಳಿದೇ ಇಲ್ಲ. ಹೆಚ್ಚಿನ ಜನರು ಈ ರಥ ಒಂದೇ ದೊಡ್ಡ ಕಲ್ಲಿನಿಂದ ಮಾಡಲಾಗಿದೆ ಅಂತ ಭಾವಿಸ್ತಾರೆ. ಆದರೆ ನಿಜವಾಗಿ ಈ ರಥ ಅನೇಕ ಗ್ರಾನೈಟ್ ಕಲ್ಲುಗಳನ್ನು ಜೋಡಿಸಿ ನಿರ್ಮಾಣ ಮಾಡಲಾದ ರಥ. ಇದನ್ನು ನೋಡಿದಾಗ ಮಾತ್ರ ಒಂದೇ ಕಲ್ಲಿನಿಂದ ಕೆತ್ತಿದಂತೆ ಭಾಸವಾಗುತ್ತೆ. ಇದು ವಿಜಯನಗರ ಶಿಲ್ಪಿಗಳ ಅದ್ಭುತ ಕೌಶಲ್ಯವನ್ನು ತೋರಿಸುತ್ತದೆ. ಹಂಪಿಗೆ ಭೇಟಿ ನೀಡುವ ಅನೇಕರು ಕೇಳುವ ಪ್ರಶ್ನೆ ಇದೆ, ಅಂದರೆ ಈ ರಥದ ಚಕ್ರಗಳು ತಿರುಗುತ್ತಿದ್ದವಾ? ಹಳೆಯ ಕಾಲದಲ್ಲಿ ಈ ರಥದ ಚಕ್ರಗಳು ತಿರುಗುತ್ತಿದ್ದವು ಎಂದು ಜನಪ್ರಿಯವಾದ ನಂಬಿಕೆಯೊಂದಿದೆ. ಆದರೆ ಚಕ್ರಗಳು ಹಾನಿಯಾಗುವ ಭಯದಿಂದ ಅವುಗಳನ್ನು ನಂತರ ಸಿಮೆಂಟ್ ಬಳಸಿ ಸ್ಥಿರಗೊಳಿಸಲಾಯಿತು ಎನ್ನುವ ಮಾತು ಇದೆ. ಆದರೆ ಪುರಾತತ್ವ ಇಲಾಖೆಯ ಪ್ರಕಾರ ಈ ರಥವು ಮುಖ್ಯವಾಗಿ ಶಿಲ್ಪಕಲೆಯ ಮಾದರಿಯಾಗಿದ್ದು ನಿಜವಾದ ಓಡುವ ರಥವಾಗಿರಲಿಲ್ಲ. ಆದರೂ ಈ ರಹಸ್ಯ ಇಂದಿಗೂ ಜನರಲ್ಲಿ ಕುತೂಹಲವನ್ನು ಹುಟ್ಟಿಸುತ್ತೆ. ಹಾಗಾದರೆ ಈ ರಥದ ಬಗ್ಗೆ ನಿಮಗಿರುವ ಅಭಿಪ್ರಾಯವೇನು? ಈ ರಥ ತಿರುಗುತ್ತಿತ್ತಾ ಅಥವಾ ಇಲ್ಲವಾ? ಕಮೆಂಟ್ ಮಾಡಿ ತಿಳಿಸಿ. ಹಂಪಿಯ ಕಲ್ಲಿನ ರಥವು ಕೋನಾರ್ಕ್ನ ಸೂರ್ಯ ದೇವಸ್ಥಾನದ ಕಲ್ಲಿನ ರಥದ ಶೈಲಿಯಿಂದ ಪ್ರೇರಿತವಾಗಿದೆ ಎಂದು ಅನೇಕ ಇತಿಹಾಸಕಾರರು ಅಭಿಪ್ರಾಯವನ್ನು ಪಡ್ತಾರೆ. ಎರಡೂ ರಥಗಳ ಶಿಲ್ಪಕಲೆ ಮತ್ತು ವಿನ್ಯಾಸದಲ್ಲಿ ಕೆಲವು ಸಾಮ್ಯತೆಗಳು ಇವೆ. ಇದು ರಥದ ಮುಂದೆ ಕಾಣುವವು ಆನೆಗಳ ಮೂರ್ತಿಗಳು, ಆದರೆ ಮೂಲದಲ್ಲಿ ಇಲ್ಲಿ ಗರುಡನ ಮೂರ್ತಿಗಳಿದ್ದವು ಎನ್ನುವುದು ಇತಿಹಾಸಕಾರರ ಅಭಿಪ್ರಾಯ. ನಂತರದ ಕಾಲದಲ್ಲಿ ಅವುಗಳ ಬದಲಿಗೆ ಆನೆಗಳನ್ನು ಸ್ಥಾಪಿಸಲಾಯಿತಂತೆ. ಯುನೆಸ್ಕೋ ವಿಶ್ವ ಪರಂಪರೆಯ ತಾಣವಾದ ಹಂಪಿಯ ಸಂಕೇತ ಈ ಕಲ್ಲಿನ ರಥ. ಭಾರತದ 50 ರೂಪಾಯಿ ನೋಟಿನ ಮೇಲೆ ಸ್ಥಾನ ಪಡೆದಿರುವ ಐತಿಹಾಸಿಕ ಸ್ಮಾರಕ ಈ ಕಲ್ಲಿನ ರಥ. ವಿಜಯನಗರ ಸಾಮ್ರಾಜ್ಯದ ವಾಸ್ತುಶಿಲ್ಪದ ಅದ್ಭುತ ಉದಾಹರಣೆ ಈ ಕಲ್ಲಿನ ರಥ. ಜಗತ್ತಿನ ಪ್ರವಾಸಿಗರನ್ನು ಆಕರ್ಷಿಸುವ ಭಾರತದ ಹೆಮ್ಮೆ ಈ ಕಲ್ಲಿನ ರಥ. ಸಾಮ್ರಾಜ್ಯಗಳು ಕುಸಿದವು, ರಾಜರು ಬದಲಾದರು, ಆದರೆ ಹಂಪಿಯ ಕಲ್ಲಿನ ರಥ ಮಾತ್ರ ಇನ್ನೂ ಅಚಲವಾಗಿ ನಿಂತಿದೆ. ಅದು ಕೇವಲ ಒಂದು ಶಿಲ್ಪವಲ್ಲ, ನಮ್ಮ ಪೂರ್ವಜರ ಪ್ರತಿಭೆ, ವಿಜ್ಞಾನ ಮತ್ತು ಕಲೆಯ ಜೀವಂತ ಸಾಕ್ಷಿಯಾಗಿದೆ. ಸ್ನೇಹಿತರೆ, ಹಂಪಿಯ ಈ ಕಲ್ಲಿನ ರಥ ಪ್ರವಾಸಿಗರನ್ನು ತನ್ನತ್ತ ಆಕರ್ಷಣೆ ಮಾಡ್ತಾ ಇದೆ. ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದರೆ ದಯವಿಟ್ಟು ಶೇರ್ ಮಾಡಿ, ಲೈಕ್ ಮಾಡಿ. ಹಾಗೆ ಹಂಪಿಯ ಕಲ್ಲಿನ ರಥದ ಬಗ್ಗೆ ನಿಮಗಿರುವ ಅಭಿಪ್ರಾಯವೇನು ಅನ್ನೋದನ್ನು ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ. ಧನ್ಯವಾದಗಳು.